ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಲಿಂಗ ಸಮಾನತೆ ಮತ್ತು ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಸಾಧನಾ ಸಂಸ್ಥೆ ಡಾಕ್ಟರ್ ಇಸಬೆಲ್ಲಾ ಜುವೇರಿಯರ್. ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ಅರ್ಥ ಮಾಡಿಕೊಳ್ಳುವುದು ಇಂದಿನ ಸಮಾಜದ ಬದುಕಿನಲ್ಲಿ ಬಹಳ ಅವಶ್ಯಕ ಇದೆ ಎಂದು ಸಾಧನಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಇಸಬೆಲ್ಲಾ ಜೇವಿಯರ್ ಹೇಳಿದರು. ಅವರು ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್, ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ ಧಾರವಾಡ, ಗ್ರಾಮ ವಿಕಾಸ ಸಂಸ್ಥೆ ಮತ್ತು ಯುವ ರೆಡ್ ಕ್ರಾಸ್ ಘಟಕ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2024ರ ಅಂಗವಾಗಿ ಗ್ರಾಮೀಣ ಮಹಿಳೆಯರಿಗಾಗಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಧಾರವಾಡ ಡಿಸಿ ಕಾಂಪೌಂಡ್ನಲ್ಲಿ ಸಭಾಭವನದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಕೌಶಲ್ಯಾಧಾರಿತ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಮಹಿಳೆ ತನ್ನದೇ ಯೋಚನೆಯೊಳಗೊಂಡಂತೆ ಜೀವನದ ವಿವಿಧ ಅಂಶಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸ್ವಾತಂತ್ರ್ಯ ಹೊಂದಿರುತ್ತಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ವಿಕಾಸ ಸಂಸ್ಥೆ ಅಧ್ಯಕ್ಷರಾದ ಜಗದೀಶ್ ಶೇಖರ್ ನಾಯಕ್ ಮಹಿಳಾ ಸಬಲೀಕರಣ ಮತ್ತು ಸಮಾಜದಲ್ಲಿನ ಸ್ಥಾನಮಾನಗಳ ಕುರಿತು ಮಾತನಾಡಿದರು. ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಆಫ್ 7 ಹಿಲ್ಸ್ ಅಧ್ಯಕ್ಷರಾದ ಸಂಗೀತ ಭಾಗ್ಯವಾಡಿ ವಹಿಸಿ ಮಾತನಾಡಿದರು. ನಂತರ ರೋಟರಿ ರೇಟಾ ಡಿಸೋಜ ಇವರು ಮಹಿಳೆಯರ ಆರೋಗ್ಯ ಹಾಗೂ ಸ್ವಾಸ್ಥ್ಯದ ಬಗ್ಗೆ, ಶ್ರೀ ರಾಜು ಪಾಟೀಲ್ ಸಣ್ಣ ಆರ್ಥಿಕತೆಯೊಂದಿಗೆ ಜೀವನ ನಿರ್ವಹಣೆಯ ಬಗ್ಗೆ, ಶ್ರೀ PV ಹಿರೇಮಠ್ ಅವರು ಇಂದಿನ ನೀರಿನ ಮಹತ್ವ, ಸ್ಥಿತಿಗತಿಯ ಹಾಗೂ ಪರಿಸರದ ಕುರಿತು, ರೋಟರಿ ನಂದ ಹಂಪಿವಳಿ ಜೀವನದಲ್ಲಿ NLP ಅಳವಡಿಕೆ ಬಗ್ಗೆ, KVG ಬ್ಯಾಂಕಿನ ಶ್ರೀ ಉಲ್ಲಾಸ್ ಗುಣಗ ಅವರು ಬ್ಯಾಂಕಿನಿಂದ ಸಾಲ ಹಾಗೂ ವಿಮೆಗಳ ಪಡೆದು ಮರುಪಾವತಿ ಮಾಡುವುದರ ಮಾಹಿತಿ ನೀಡಿದರು. ರೋಟರಿ ಡಾಕ್ಟರ್ ಕೋಮಲ್ ಕುಲಕರ್ಣಿ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ನೀಡಿದರು. ರೋಟರಿ ಆದಿತಿ ಕನ್ವಳ್ಳಿ ಮಾರ್ಕೆಟಿಂಗ್ ಮಾಡುವುದರ ಬಗ್ಗೆ ಉಪನ್ಯಾಸ ನೀಡಿದರು. ಕೊನೆಗೆ ರೋಟರಿ ಸಂಜೀವ್ ಕುಲಕರ್ಣಿ ಇವರು ಒಂದು ಸಣ್ಣ ಮೆಟಡೋರ್ನಿಂದ ಒಬ್ಬ ಮಲ್ಟಿ ಕರೋಡಪತಿ ಹೇಗೆ ಆದರೆಂದು ತಮ್ಮ ಜೀವನ ಪ್ರಯಾಣದ ಬಗ್ಗೆ ತಿಳಿಸಿ ಉತ್ತೇಜಿಸಿದರು. ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್ ಅಧ್ಯಕ್ಷರಾದ ಸುನಿಲ್ ಭಾಗ್ಯವಾಡಿ ಸ್ವಾಗತಿಸಿ ವಂದಿಸಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಯುವ ರೆಡ್ ಕ್ರಾಸ್ ಘಟಕದ ಸದಸ್ಯ ಮಾರ್ತಂಡಪ್ಪ ಕತ್ತಿ ನಿರೂಪಿಸಿದರು. ಸೆಕ್ರೆಟರಿ ರೋಟರಿ ಶರಯು ನಾಯಕ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ರಂಜಿತಾ ಜಾಧವ್, ರೋಟರಿ ಚಿನ್ನಶ್ರೀ ಬೆಳಕ್ಕಿ, ರೋಟರಿ ಶೀತಲ್ ಲದ್ವಾ ಹಾಗೂ ಇಂಜಿನಿಯರ್ ಆದ ಸಂಜಯ್ ಕಬ್ಬೂರ್ ಉಪಸ್ಥಿತರಿದ್ದರು. ಸಾಕಷ್ಟು ನಾವು ಮಹಿಳಾ ಕಾರ್ಯಕ್ರಮಗಳನ್ನು ಆಲ್ರೆಡಿ ಆಯೋಜಿಸಿದ್ವಿ. ಹತ್ತತ್ರ 2814 ಅಂಗನವಾಡಿ ಕಾರ್ಯಕರ್ತರನ್ನ ಹಾಗೂ ಸಹಾಯಕಿಯರನ್ನ ಇಲ್ಲಿ ನಡೆದಂತ ಎಲ್ಲ ಮಹಿಳೆಯರು ಅವರಿಗೆ ಸನ್ಮಾನ ಸಲ್ಲಿಸಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಅದ್ರ ಮೂಲಕ ನಾವು ಅವಾಗ ಮಾಡಕ್ಕಾಗ್ಲಿಲ್ಲ. ಇವತ್ತು ಸೇರಿದಾಗ ಸುನೀಲ್ ಸರ್ ಹೇಳಿದ್ರು ಹೇಗೆ ನಾವು ಈ ಮಹಿಳಾ ದಿನಾಚರಣೆ ಆಚರಿಸಬೇಕಂದಾಗ ಅವರು ತುಂಬಾ ಉನ್ನತ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಜ್ಞಾನ ದಾಸೋಹದ ಮೂಲಕ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನೀವು ನೋಡಿರ್ಬೋದು, ಆಲ್ರೆಡಿ 6 ಜನ ಸಂಪನ್ಮೂಲ ವ್ಯಕ್ತಿಗಳನ್ನ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. 6 ಸಂಪನ್ಮೂಲ ವ್ಯಕ್ತಿಗಳು ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಛಾಪನ ಮೂಡಿಸಿ ಕಾರ್ಯವ್ಯಾಪ್ತಿಯನ್ನ ಮಾಡಿದಂತಹ ಅತ್ಯುನ್ನತ ಉತ್ಕೃಷ್ಟತಮ ಅನುಭವವನ್ನು ನಿಮ್ಮೊಟ್ಟಿಗೆ ಸಂವಾದದ ಮೂಲಕ, ಅನುಭವ ಹಂಚಿಕೆಯ ಮೂಲಕ ನಿಮಗೆ ಜ್ಞಾನವನ್ನ ಕೊಡೋರಿದ್ದಾರೆ. ಆ ಜ್ಞಾನ ನಮ್ಮ ಮಹಿಳೆಯರು ಏನು ಮಹಿಳಾ ಕೌಶಲ್ಯ ಕೇಂದ್ರಗಳಲ್ಲಿ ನೀವೇನು ತರಬೇತಿಯನ್ನು ತಗೊಳ್ತಾ ಇದ್ದೀರಾ, ತರಬೇತಿ ತಗೊಂಡ ತಕ್ಷಣ ನಿಮಗೆ ಯುವ ರೆಡ್ ಕ್ರಾಸ್ ಘಟಕ, ರೋಟರಿ 2 ಕ್ಲಬ್ಗಳು ಧಾರವಾಡ ಸೆಂಟ್ರಲ್ ಆಗಿರ್ಬೋದು, 7 ಹಿಲ್ಸ್ 2 ಸಂಸ್ಥೆಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತೊಂದ್ಸಲ ಅರ್ಪಿಸ್ತೀನಿ. ನನ್ನ ಅಭಿಪ್ರಾಯದಲ್ಲಿ ಸಾಂಕೇತಿಕವಾಗಿ ನಾವು ಮಾರ್ಚ್ 8 ಮಾಡಬಹುದು ಅಥವಾ ಮಾರ್ಚ್ ತಿಂಗಳನ್ನ ನಾವು ಮಹಿಳಾ ಆಚರಣೆಯ ತಿಂಗಳಂತ ಆಗ್ಬೋದು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಪ್ರತಿದಿನ ಪ್ರತಿಕ್ಷಣ ಮಹಿಳೆಯರನ್ನ ಆಚರಣೆ ನಾವು ಮಾಡಲೇಬೇಕಾಗುತ್ತೆ. ಹೌದಲ್ಲ? ಯಾಕಂದ್ರೆ ಸಾಕಷ್ಟು ಸಲ ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ, ಭಾರತ ದೇಶದ ನಾವು ಆರ್ಥಿಕತೆ ಮಾತನಾಡುವಾಗ ನಮ್ಮ ಹತ್ರ 3 ಮುಖ್ಯವಾದ ಕ್ಷೇತ್ರಗಳಿದಾವಂತೆ ಅಂತಾರೆ. ಒಂದು ಕೃಷಿ, 2ನೇದು ಸೇವಾ ವಿಭಾಗ ಸರ್ವಿಸ್ ಸೆಕ್ಟರ್, 3ನೇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಒಂದು ಬಿಲ್ಡಿಂಗ್ ನೋಡಿದ್ರೆ ಒಂದು ಪಿಲ್ಲರ್ ಇರ್ಬೋದು, ಅದು ಕೃಷಿ, ಸ್ಲ್ಯಾಬ್ ಇರ್ಬೋದು, ಅದು ಮ್ಯಾನುಫ್ಯಾಕ್ಚರಿಂಗ್, ಮೇ ಬಿ ಒಳಗೆ ಇಂಟೀರಿಯರ್ಸ್ ಸೇವಾ ವಿಭಾಗ ಸರ್ವಿಸ್ ಸೆಕ್ಟರ್ ಇರ್ಬೋದು. ಯಾವುದೇ ಒಂದು ಕಂಡೀಷನ್ ಆಗ್ತದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ 24 ಗಂಟೆ ಏನು ಸೇವೆ ಸಲ್ಲಿಸ್ತಾರೆ, ಅದು ಪ್ರತಿದಿನ ಪ್ರತಿ ಕ್ಷಣ ಮಹಿಳಾ ದಿನಾಚರಣೆ ಅಂತ ಹೇಳಿ ಹಾಗೆ
ಸ್ವಲ್ಪ ಮುಂದೆ ಕೆಲವೊಂದು ಸಂದರ್ಭದೊಳಗ ಅವರಿಗೆ ಮಾನಸಿಕವಾಗಿ ಕೂಡ ಹಿಂಸೆಯನ್ನೂ ನೀಡಿದ್ರು ಸಹ ಬಹಳ ದೃಢ ನಿರ್ಧಾರದಿಂದ ಯಾರು ಬರಲಿ ಬಿಡ್ಲಿ ಒಬ್ಬರೇ ನಿಂತುಕೊಂಡು ಎಲ್ಲಾ ಕೆಲಸ ಕಾರ್ಯಗಳ ಜೊತೆಗೆ ನನಗೆ ಒಂದು ನೆನಪು ಬರ್ತದೆ. ಜಗದೀಶ್ ಅವರು ಮತ್ತು ಮೇಡಮ್ ಸಂಗೀತ ಅವರು ಒಂದೆರಡು ಮಾತುಗಳು ಕೇಳಿದೆ. ನನಗೆ ಬಸವಣ್ಣನವರ ನೆನಪು ಬರ್ತದೆ ಇವತ್ತು. ಯಾಕೆ ನೆನಪು ಬರ್ತದೆ ಅಂತ ಹೇಳಿದರೆ ನೋಡಿ, 900 ವರ್ಷಗಳ ಹಿಂದಿನಿಂದಲೂ ಕೂಡ ಮಹಿಳೆಯರ ಸಮಾನತೆಯ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ ನಾವು ಮಾತಾಡ್ತಾನೆ ಬಂದಿದ್ದೀವಿ. ಹೆಣ್ಣನ್ನ ಹೆಣ್ಣು, ಹೆಣ್ಣನ್ನ ಮಾಯಿ, ಆಕೆ ಒಬ್ಬ ರಕ್ಕಸಿ ಅಂತ ಅವತ್ತು ಕರೀತಿದ್ರು, ಇವತ್ತು ಕೂಡ ಕರೀತಾ ಇದ್ದಾರೆ, ಇನ್ನು ಮುಂದೆ ಕೂಡ ಕರೀಬಹುದು. ನಾವು ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಏನು ಹೆಣ್ಣು ಹೆಣ್ಣಲ್ಲ, ಅವಾಗ ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತ ಮಾತನ್ನ ನಾವು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ನಾವು ಕೇಳಿದ್ದೇವೆ. ಅಂದಿನಿಂದ ಇಂದಿನ ತನಕ ಕೂಡ ಮಹಿಳಾ ಸಬಲೀಕರಣ ಅಂತ ಪ್ರಶ್ನೆಯಾಗಿಯೇ ಉಳಿದಿದೆ. ಇನ್ನು ನಮ್ಗೆ ಸುನೀಲ್ ಬಾಗೇವಾಡಿ ಅಂತವರು, PV ಹಿರೇಮಠ ಅಂತವರು, ಜಗದೀಶ್ ನಾಯಕರಂತವರು, ಇಸಬೆಲ್ಲ ಅಂತ ಕೆಲವು ತೆರೆಮರೆ ಕೆಲವು ಮಹಿಳೆಯರು, ನಾವು ಇನ್ನು ಮಾತಾಡ್ತಾನೇ ಇದ್ದೇವೆ ಯಾವಾಗ ನಾವು ಸಬಲೀಕರಣ ಆಗ್ತೇವೆ ಅಂತ. ನಾವು ಮಹಿಳೆಯರು ಇದ್ದೇವೆ. ಈಗ ಸ್ವಲ್ಪ ನಮ್ದು ರೇಷಿಯೋ ಕಡಿಮೆ ಆಗಿದೆ. 1000 ಗಂಡು ಮಕ್ಕಳಿಗೆ 948 ಹೆಣ್ಣು ಮಕ್ಕಳು ಮಾತ್ರ ಈಗ ಸದ್ಯಕ್ಕೆ ಇದ್ದೇವೆ. 1000ಕ್ಕೆ 1000 ಇರಬೇಕು. ಆದ್ರೆ ಭ್ರೂಣ ಹತ್ಯೆಯಿಂದಾಗಿ ನಾವು 1000ಕ್ಕೆ 948 ಹೆಣ್ಣು ಜೀವಗಳು ಮಾತ್ರ ಇವತ್ತು ಈ ಭೂಮಿ ಮೇಲೆ ಜೀವಂತವಾಗಿ ನಾವು ಉಳಿದಿದ್ದೇವೆ. ಆದರೂ ಕೂಡ ಈ ದೇಶ ನಡಿಬೇಕಾದ್ರೆ, ಒಂದು ಕುಟುಂಬ ಓಡ್ಬೇಕಾದ್ರೆ ಬಹಳ ಮಾರ್ಮಿಕವಾಗಿ ಅವರದ್ದೇ ಆದ ಭಾಷೆ ಸುಂದರವಾಗಿ ಮಾತಾಡಿದ್ರು ಸಂಗೀತರವರು. ಹೇಗೆ ಈ ಸಮಾಜ ಹೆಣ್ಣು ಮಕ್ಕಳನ್ನ ನೋಡ್ತಾ ಇದೆ, ನಾವು ಹೇಗೆ ಇರ್ಬೇಕು ಅಂತೇಳಿ. ಇದ್ದರೂ ಕೂಡ ದೇಶ ವಿಕಾಸ ಆಗ್ಬೇಕು, ಓಟ್ ನಾವು ಹಾಕ್ಬೇಕು. ಆದ್ರೆ ನಮ್ಗೆ ಜೆಂಡರ್ ಬಜೆಟ್ ಅನ್ನುವಂಥದ್ದು ಇದೆಯಾ? ಜೆಂಡರ್ ಬಜೆಟ್ ಅಂದ್ರೆ ಲಿಂಗ ಆಯ ವ್ಯಯ, ಲಿಂಗ ಆಯ ವ್ಯಯ. ಪ್ರತಿಯೊಂದಕ್ಕೂ ನೀವು ಬಜೆಟ್ ಮಾಡ್ತೀರಾ. ರಸ್ತೆಗೆ ಬಜೆಟ್ ಮಾಡ್ತೀರಾ, ಬಿಲ್ಡಿಂಗ್ ಬಜೆಟ್ ಮಾಡ್ತೀರಾ, ಇಷ್ಟು ನೌಕರಿಗೆ ಬಜೆಟ್ ಮಾಡ್ತೀರಾ, ಇಷ್ಟು ಅಂಗನವಾಡಿ ಕಟ್ಟಲಿಕ್ಕೆ ಬಜೆಟ್ ಮಾಡ್ತೀರಾ, ಇಷ್ಟು ಸ್ಯಾಲರಿಗೆ ಬಜೆಟ್ ಮಾಡ್ತೀರಾ. ಹಾಗಾದ್ರೆ ಯಾವ ಸರ್ಕಾರ ಇವತ್ತಿಗೆ ಲಿಂಗ ಆಯ ವ್ಯಯ ಜೆಂಡರ್ ಬಜೆಟ್ ಮಾಡಿದೆ? ಆ ಇಡೀ ಬಜೆಟ್ ಅನ್ನ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಜೆಟ್ ನೋಡುವಾಗ ಅತಿ ಕಡಿಮೆ ನಮ್ಮ ಕಿರಿಚಿ ಒದರಾಡಿ 100 ಪತ್ರಗಳನ್ನು ಬರೆದಾಗ ನಮಗೆ ಹೆಣ್ಣು ಮಕ್ಕಳಿಗೆ 2% ಮಾತ್ರ ನಮ್ಮದು ಬಜೆಟ್ ಅಲ್ಲಿ ಇರುತ್ತೆ. ಸೊ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇವತ್ತು ಜಗದೀಶ್ ಅವರು, ಸಂಗೀತಾ ಮೇಡಮ್ ರವರು, ಸುನೀಲ್ ಬಾಗೇವಾಡಿ ಅವರು ನಿಮ್ಮನ್ನೆಲ್ಲ ಇಲ್ಲಿ ಇಟ್ಕೊಂಡು ಮಹಿಳೆಯರು ಸಬಲೀಕರಣ ಆಗ್ಬೇಕು. ಮಹಿಳೆಯರು ಹೇಗೆ ಸಬಲೀಕರಣ ಆಗ್ತಾರೆ? ಮಹಿಳೆಯರು ಸಬಲೀಕರಣ ಆಗ್ಬೇಕು ಅಂತ ಆದ್ರೆ ನಾವು ಇಂಡಿಪೆಂಡೆಂಟ್ ಆಗ್ಬೇಕು. ಏನು ಇಂಡಿಪೆಂಡೆಂಟ್ ಅಂದ್ರೆ ಏನು? ಮತ್ತೊಂದು ಪ್ರಶ್ನೆ. ಇಂಡಿಪೆಂಡೆಂಟ್ ಅಂದ್ರೆ ಕೆಲವು ನಾನು ನೋಡಿದ್ದೇನೆ, ಸ್ತ್ರೀವಾದಿ ಹೆಣ್ಣು ಮಕ್ಕಳ ಜೊತೆ ಕೂಡ ಕೆಲಸ ಮಾಡಿ, ನಾನು ಯಾರನ್ನು ಬಿಡುವುದಿಲ್ಲ, ನಾವು ಅವರನ್ನೆಲ್ಲ ಬಿಟ್ಟು ಕೆಲಸ ಮಾಡುವುದಾದ್ರೆ ನಾವು ವಿಕಾಸ ಆಗುವುದಿಲ್ಲ. ಅವ್ರು ಹೇಳಿದ್ರು ವಿಕಾಸ. ಸೊ ನಾವು ವಿಕಾಸ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಎಲ್ಲಾ ಪದರುಗಳನ್ನ ತೆರೆದು ನೋಡಿ ಕೊನೆಗೆ ಆಯ್ಕೆ ಯಾರ್ದು? ಡಿಸಿಷನ್ ಯಾರ್ದು? ನಮ್ದಾಗ್ತು. ಸೊ ಆ ಡಿಸಿಷನ್ ಆಗ್ಬೇಕಾದ್ರೆ ನಾವು ಅಷ್ಟೊಂದು ಪ್ರಬುದ್ಧವಾಗಿ ಬೆಳಿಬೇಕಂದ್ರೆ ನನ್ನನ್ನೇ ನಾನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ಗೆ ಇವತ್ತು ಮನೆಯಲ್ಲೂ ಯಾರು ಹೇಳ್ಕೊಟ್ಟಿಲ್ಲ, ಅಮ್ಮನೂ ಹೇಳ್ಕೊಟ್ಟಿಲ್ಲ, ಅಪ್ಪನೂ ಹೇಳ್ಕೊಟ್ಟಿಲ್ಲ, ಅವ್ರು ಯಾರು ಹೇಳ್ಕೊಟ್ಟಿಲ್ಲ. ಹಾಗಾದ್ರೆ ನನ್ನನ್ನೇ ನಾನು ಅರ್ಥ ಮಾಡ್ಕೊಳ್ಳೋದೇನು? ನನ್ನ ಪಠ್ಯಕ್ರಮದಲ್ಲಿ ಏನಿದೆ? ಅಪ್ಪ
ತೋಟದಲ್ಲಿ ಕೆಲಸ ಮಾಡುತ್ತಾನೆ, ತಮ್ಮ ಅಪ್ಪನಿಗೆ ಸಹಾಯ ಮಾಡುತ್ತಾನೆ, ಅಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದಾಳೆ, ಅಕ್ಕ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಾಳೆ. ದಿಸ್ ಇಸ್ ವಾಟ್ ಸಾರಿ, ಇದು ನಮಗೆ ಹೇಳಿಕೊಟ್ಟಂತಹ ಪಾಠ. ಸೊ ಇಲ್ಲಿ ನೀವೆಲ್ಲ ವಿಮೆನ್ ಎಂಟರ್ಪ್ರಿನರ್ಸ್ ರೈಟ್? ನೀವೆಲ್ಲರೂ ಸಾಕಷ್ಟು ಸರ್ ಎಲ್ಲ ಹೇಳ್ತಾ ಇದ್ರು, ತುಂಬಾ ಕಲ್ತಿದ್ದಾರೆ, ತುಂಬಾ ನಮ್ಮ ಹೆಣ್ಮಕ್ಳು ಹುಷಾರಾಗಿದ್ದಾರೆ. ಸರಿ, ನಾನು ಕಲ್ತಿದ್ದೀನಿ. ಈಗ ಡಿಗ್ರಿ ಮಾಡಿದವ್ರು ಎಷ್ಟು ಹೆಣ್ಮಕ್ಳು ಇಲ್ಲ ರೀ? MA MCom ಮಾಡಿದವ್ರು ಎಷ್ಟು ಹೆಣ್ಮಕ್ಳು ಇಲ್ಲ ರೀ? ನಾನು ಸುಮಾರು 10,898 ಹೆಣ್ಣು ಮಕ್ಕಳ ಜೊತೆ ನೇರವಾಗಿ ಸಂಪರ್ಕದಲ್ಲಿ ರಾಜ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಬರೀ 8 ಹೆಣ್ಮಕ್ಳು ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ನಾನು ಅಧ್ಯಕ್ಷರಲ್ಲ, ಆಕ್ಚುಲಿ ಐ ಆಮ್ ದ ಫೌಂಡರ್. ಅಧ್ಯಕ್ಷ ಇಸ್ ವಿಶ್ವೇಶ್ವರಿ ಹಿರೇಮಠ್ ಫಾರ್ ಸಾಧನ. ವಿಶ್ವೇಶ್ವರಿ ಹಿರೇಮಠ್ ಇಸ್ ದ ಪ್ರೆಸಿಡೆಂಟ್ ಫಾರ್ ಸಾಧನ. ನಾನು ಸುಮ್ಮನೆ ಕೆಲಸ ಮಾಡೋಳಷ್ಟೇ. ನಾನು ಸಂಸ್ಥೆಯನ್ನು ಹುಟ್ಟು ಹಾಕಿದೆ, ಒಬ್ಬ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡ್ತಿದ್ರೆ ನೇಮ್ ಪೊಸಿಷನ್ಸ್ ಅದಕ್ಕೆ ನಾನು ಯಾವಾಗ ತಲೆ ಕೆಡ್ಸ್ಕೊಂಡಿಲ್ಲ. ಸ್ಟಾರ್ಟ್ ಮಾಡೋದು ನಡೆಸ್ಕೊಂಡು ಹೋಗೋದು ಅಷ್ಟೇ. ಸೊ ಇಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಏನ್ ಕೇಳ್ಕೊಡ್ತಾರೆ, ಮತ್ತೊಂದು ನಿನಗೆ ಅಪ್ರಿಸಿಯೇಷನ್ ಅಂದ್ರೆ ಹೊಗಳುವಿಕೆ. ಸೊ ನಾನು ಯಾವಾಗೂ ಯೋಚನೆ ಮಾಡಬೇಕು, ನಾನು ಎಲ್ಲರ ಜೊತೆನೂ ಮಿಕ್ಸ್ ಆಗ್ಬೇಕು, ಎಲ್ಲರನ್ನು ಅರ್ಥೈಸ್ಬೇಕು. ಅರ್ಥೈಸ್ಕೊಂಡ್ಮೇಲೆ ತೀರ್ಮಾನವನ್ನು ನಾನು ಮಾಡಬೇಕು. ಈ ತೀರ್ಮಾನ ನಾನು ಯಾವಾಗ ಮಾಡ್ತೀನಿ ಅಂತಂದ್ರೆ, ನನ್ನನ್ನ ನಾನು ಪ್ರೀತಿ ಮಾಡಕ್ಕೆ ಶುರು ಮಾಡಿದೆ. ಯಾರಾದ್ರೂ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಂಡಿದ್ದೀರಾ? ನಿಜ ಹೇಳ್ರಿ. ಯಾವಾಗ ನೀವು ನಿಮ್ಮನ್ನೇ ನೀವು ಲವ್ ಮಾಡಕ್ ಶುರು ಮಾಡ್ತೀರೋ ಅವಾಗ ಬಹುಶಃ ಜಗದೀಶ್ ಸರ್ ಅವರು ಕೊಟ್ಟಂತಹ ತರಬೇತಿಗಳಲ್ಲಿ ನೀವು ಆ ಸಂಸ್ಥೆಯನ್ನು ಮುಂಚೂಣಿಯಲ್ಲಿ ತಗೊಂಡೋಗ್ಬಹುದು. ಹೇಗೆ ಮುಂಚೂಣಿಯಲ್ಲಿ ಹೋಗುತ್ತೆ ಅಂದ್ರೆ, ವ್ಯಕ್ತಿ ಡೆವಲಪ್ ಆದಾಗ ಸಂಸ್ಥೆ ಡೆವಲಪ್ ಆಗುತ್ತೆ. ಆ ವ್ಯಕ್ತಿ ಡೆವಲಪ್ ಆಗ್ಬೇಕು ಅಂದ್ರೆ ಆ ವ್ಯಕ್ತಿ ತನ್ನನ್ನೇ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಸಾಮರ್ಥ್ಯ ಏನಂತಂದ್ರೆ ತಪ್ಪಾಗಿ ತಿಳ್ಕೋಬೇಡಿ. ಓಕೆ, ನಾನು ಕೂಡ ತುಂಬಾ ಶೃಂಗಾರ ಪ್ರಿಯೆ. ಇಷ್ಟಿಷ್ಟು ಬಳೆ ಹಾಕೊಂಡಿರ್ತಿದ್ದೆ ನಾನು ಚಿಕ್ಕಿರುವಾಗ. ಆಮೇಲೆ ಅನಿಸ್ತು ನನ್ಗೆ ಇದು ಎಷ್ಟು ಡಿಸ್ಟರ್ಬ್ ಮಾಡ್ತದೆ, ಹಾಕ್ಬೇಡಿ ಅಂತ ಹೇಳಲ್ಲ, ಯು ಕ್ಯಾನ್ ವೇರ್ ಇಟ್. ಸೊ ನನ್ಗೆ ಕೆಲವು ನಾನು ಎಲ್ಲ ಹಾಕಿರ್ತೀನಿ. ನಾನು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಇರ್ಬೇಕಾಗುತ್ತೆ. ಬರೀ ಅದೇ ನಂದು ಆಗ್ಬಾರ್ದು. ಸೊ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಚಿಕ್ಕಿರುವಾಗ, ಹುಡುಗಿ ಬಂದ್ಬಿಟ್ಟು ಹಿಂಗೆ ಇರ್ಬೇಕು, ಹುಡುಗ ಹಿಂಗೆ ಇರ್ಬೇಕು. ಮಗುವಿಗೆ ಏನೂ ಗೊತ್ತಿಲ್ಲ. ಇವತ್ತು ಸಣ್ಣದೊಂದು ನಮ್ಮ ಮನೆಯಲ್ಲಿ ಒಂದು ಎಕ್ಸಾಂಪಲ್ ನಡೀತು. ಸರ್ ನೋಡಿದ್ದಾರೆ, ಆರಾಧನಾ 10 ವರ್ಷದ ಹುಡುಗಿ ಆರಾಧನಾ ಇದ್ದಾಳೆ. ಇವತ್ತು ಕಿಚನ್ ಹೇಗ್ ಬಂದಿದ್ದಾಳೆ ಅಂದ್ರೆ, ಒಂದು 8 ಜನ ಫ್ರೆಂಡ್ಸ್ ಬಂದಿದ್ದಾರೆ ನಂದು. ಅವಳು ಒಂದು 3/4 ಪ್ಯಾಂಟ್ ಹಾಕಿದ್ದಾಳೆ, ಅಲ್ಲ ಹಂಗೆ ತೆಗೆದ್ಬಿಟ್ಟಿದ್ದಾಳೆ, ಬೇರೆ ಏನೂ ಇಲ್ಲ, ಇದೆಲ್ಲ ಏನಿಲ್ಲ, ಹಂಗೆ ಬಂದ್ಬಿಟ್ಟಿದ್ದಾಳೆ. ಅವ್ರಿಗೆ ನಮ್ಮ ಮನೆಗೆ ಹಂಗೆ ಬೆಳೆಸಿರೋದು, ಹಂಗೆ ಬಂದಿದ್ದಾಳೆ. ಆಮೇಲೆ ಅವ್ರ ಅಮ್ಮ ಹೇಳ್ತಾರೆ, ಏನಿದು ಇವಳು ಹಿಂಗೆ ಬಂದ್ಬಿಟ್ಟಿದ್ದಾಳೆ. ನಾನ್ ಹೇಳಿದೆ, ಅವಳು ಹಾಗೆ ಬದುಕಲಿಕ್ಕೆ ಬಿಡಿ, ಲೆಟರ್ ಟೇಕ್ ಹರ್ ಓನ್ ಡಿಸಿಷನ್. ಆ ಮಗುಗೆ 10 ವರ್ಷ, ಆ ಮಗು ಮಂಡ್ಯಲ್ಲಿ ಏನೂ ಇಲ್ಲ, ಆ ಮಗುವಿನ ಮಂಡ್ಯಲ್ಲಿ ಏನೂ ಇಲ್ಲ. ಆ ಮಂಡ್ಯಲ್ಲಿ ಯಾರ ಮಂಡ್ಯಲ್ಲಿ ಇದೆ? ನೋಡುವವರ ದೃಷ್ಟಿಯಲ್ಲಿ. ಅಲ್ಲಿ ಅಯ್ಯೋ ಬೇಡ, ಅದು ಹುಡುಗಾಗಿದ್ರೆ ಏನ್ ಮಾಡ್ತಿದ್ವಿ? ಓಕೆ, ಬಟ್ ಶಿ ಇಸ್ ಅ ಗರ್ಲ್ ಚೈಲ್ಡ್. ಹಾಗಂತ ಬಿಡಿ ಅಂತ ನಾನು ಹೇಳಲ್ಲ. ಆದ್ರೆ ಆ ಮಕ್ಕಳನ್ನು ನಾವು ನೋಡಿಕೊಳ್ಳುವ ರೀತಿ ಬಾಲ್ಯದಿಂದ ನಾನು ಹೇಗೆ ಬೆಳೆದಿರ್ತೀನೋ ಹಾಗೆ ನಾನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತೇನೆ. ಹಾಗಾಗಿ ಚಿಕ್ಕ ಮನಸ್ಸುಗಳ ಮೇಲೆ ನಾವು ಯಾವ್ದು ಫೋರ್ಸ್ ಮಾಡಬಾರ್ದು. ಈಗ ನಿಮ್ಗೆ ನಾವು ಸಡನ್ ಅಂತ ಹೊರಗೆ ಬರ್ರಿ ಅಂದ್ರೆ ಕಷ್ಟ ಆಗ್ತದೆ. ತಿಂತಾ ಇರೋದು ಯಾರು? ಮಾರ್ಕೆಟಿಂಗ್ ಮಾಡ್ತಾ ಇರೋದು ಯಾರು? ಮುಸ್ಲಿಂ, ನಾಟ್ ಮುಸ್ಲಿಂ, ಮೈ ಡಿಯರ್. ನಿಮ್ ತರ ಚೆನ್ನಾಗಿ ಹಿಂಗೆ ಕುಂಕುಮ ಇಟ್ಕೊಂಡು, ಅರ್ಶನ ಇಟ್ಕೊಂಡು, ಇಲ್ಲಿ ಹಳಿದೆಲ್ಲ ಹಾಕೊಂಡು ಇರೋಂಥವ್ರು. ದಿಸ್ ಈಸ್ ವಾಟ್ ಮಾರ್ಕೆಟಿಂಗ್ ಸ್ಕಿಲ್. ಅರ್ಥ ಆಗ್ತದೆ? ಆ ಹೆಣ್ಮಕ್ಳು ಮಾಡ್ತಿದ್ದಂತಹ ಅತ್ಯುತ್ತಮವಾದ ಕಸೂತಿ ಸ್ಯಾರೀಸ್ಗಳನ್ನ ಸ್ಯಾರಿ ತಗೊಂಡ್ಬಿಟ್ಟು ಇಲ್ಲೆಲ್ಲ ಕಸೂತಿ ಎಲ್ಲ ಮಾಡಿ 90 ರೂಪಾಯಿ ಎಕ್ಸ್ಟ್ರಾ. ಒಂದು ಸೀರೆಗೆ 100 ರೂಪಾಯಿ ಇದ್ರೆ, 100 ರೂಪಾಯಿ ಇದ್ರೆ ನಾವೇನ್ ಮಾಡ್ತಿದ್ವಿ, ಒಂದು 190 ರೂಪಾಯಿ. ಅದೇ ಭಂಡಾರಿ ಅಂಗಡಿಗೆ ಹೋದ್ರೆ ಆ ಸೀರೆ ಎಷ್ಟಕ್ಕೆ ಹೋಗ್ತಿತ್ತು? 750 ರೂಪಾಯಿ. ಅರ್ಥ ಆಗ್ತದೆ? ಮಾರ್ಕೆಟಿಂಗ್ ಇವ್ಯಾಲ್ಯೂಯೇಷನ್ ನೀವು ಮಾಡ್ಬೇಕು, ಸುಮ್ಮನೆ ಮಾರ್ಕೆಟಿಂಗ್ ಮಾಡುವುದಲ್ಲ. ಬಿಡಿ ಮೇಡಮ್, ನೀವು ಹತ್ತು ಬಂದ್ಬಿಡಿ ಸ್ವಲ್ಪ.
ಉಳಿದ ಪದಾಧಿಕಾರಿಗಳು ಪದಾಧಿಕಾರಿಗಳು ಅನಿಸುತ್ತೆ ಒಂದು ಅದ್ಭುತ ಕಾರ್ಯಕ್ರಮ. ಮಹಿಳಾ ದಿನಾಚರಣೆ ಅಂಗವಾಗಿ ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟ್ ಏನು ಬಂದಿಲ್ಲ. ನಮ್ಮ ಮುಖ್ಯ ಅತಿಥಿಗಳು ಅದೇ ರೀತಿ ಮನಮುಟ್ಟವಾಗಿ ಮಾತಾಡಿದರು. ಸಿ ಡಿಸರ್ವ್ ಟು ಬಿ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಎಜುಕೇಶನ್ ಕಮಿಂಗ್ ಫಾರ್ ದಿಸ್. ಅದೇ ರೀತಿ ನಮ್ಮ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ತೆರೆಗಿದ್ದು ಚಂದ್ರಶೇಖರ್ ನಾಯಕ್ ಅವರು ಮೊದಲಿಂದ ನಮ್ಮ ಕ್ಲೋಸ್ ಒಂದು 8 ವರ್ಷ ಆಯ್ತು. ನೆನಪಂತು ನೋಡ್ತಾ ಇದ್ದೀವಿ ನಾವು. ಲಕ್ಕಿಲಿ ಥ್ಯಾಂಕ್ಸ್ ಟು ಫೇಸ್ಬುಕ್ ಅಂತೇನೆ. ಫೇಸ್ಬುಕ್ ಬಹಳ ಜನ ಕೊಡ್ಸಿದೆ ನಮ್ಗೆ. ಫೇಸ್ಬುಕ್ ನಮ್ಮನ್ನೆಲ್ಲ ಕೊಡ್ಸಿದೆ. ಫೇಸ್ಬುಕ್ ಇದು ನಾವು ಫೇಸ್ ಟು ಫೇಸ್ ಕಟ್ಟಾಗಿದ್ದೀವಿ ಈಗ. ಥ್ಯಾಂಕ್ ಟು ಫೇಸ್ಬುಕ್ ಬೇಕಿದೆ ಅಂತ ಒಂದು. ಯಾಕಂದ್ರೆ ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ನಾರ್ಮಲಿ ನೋಡ್ತಾ ಇರ್ತೇವೆ. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲಿರ್ತೇವೆ ಗೊತ್ತಿಲ್ಲ. ಬಟ್ ಫೇಸ್ಬುಕ್ ಇಂದ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿದ್ದಾರೆ. ಇದೆಲ್ಲ ಒಂದು ಥ್ಯಾಂಕ್ಸ್ ನಾನು ಹೇಳ್ತೇನೆ. ಬಟ್ ಎಷ್ಟು ಒಳ್ಳೇದು ಇರ್ಬೋದಿಲ್ಲ ಅಂತ ಹಚ್ಚಿರು. ಎಷ್ಟು ನೀವು ಟೈಮ್ ಹಾಳು ಮಾಡ್ತೀವಿ ಅಂತ ಹಾಳು ಮಾಡ್ತಾರೆ. ಸೊ ಏನೋ ಒಂದು ರಿಸೋರ್ಸ್ ಸಿಗಲಿ ಅದನ್ನ ಎಷ್ಟಿದೆ ಅಂತ ಇರ್ಬೇಕು. ಅದೇ ರೀತಿ ಚಂದ್ರಶೇಖರ್ ನಾಯಕ್ ನೋಡ್ತಾ ಇರ್ತೀನಿ. ಕಾಯಂ ಅವರು 24/7 ಸಪೋರ್ಟೆಡ್ ಬೈ ಮೇಡಮ್. ಯಾಕಂದ್ರೆ ಟೈಮ್ ಆಫ್ ಶೆಡ್ಯೂಲ್ ತಿಳ್ಕೊಬೇಕು. ಯಾಕಂದ್ರೆ ಅವ್ರು 24/7 ಬರೀ ಪ್ರೋಗ್ರಾಮ್ಗಳು ಇರ್ತವೆ. ಅದಕ್ಕೆ ಕೇಳಿದಾಗ ಇವತ್ತಿನ ದಿವಸ ಬಂತು ಸುದೈವ. I want to thank ಚಂದ್ರಶೇಖರ್ ನಾಯಕ್ for conducting supporting us. ಅವ್ರು ಯಾವಾಗ ನಮ್ಮಿಂದ ಅವ್ರಿಗೆ ಏನ್ ಹೇಳೋದಕ್ಕೆಲ್ಲ ಈ ಟೈಮ್ ನಮಗೆ ನಮ್ಮ PWD ಮ್ಯಾನೇಜರ್ ಫಾದರ್ ಇದ್ರು. ತಿನ್ನೋರಲ್ಲ, ತಿನ್ನಕ್ ಬಿಡೋರಲ್ಲ. ಹಿಂಗಾಗಿ 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್, 2 ವರ್ಷಕ್ಕೆ 3 ವರ್ಷಕ್ಕೆ ಟ್ರಾನ್ಸ್ಫರ್. SSLC ಮಟ್ಟ ನಾವು ಒಂದು 8 ಸಲ ಕಲ್ತೇವೆ. ನಾವು 5 ಮಂದಿ ಗಂಡ್ಮಕ್ಳು, ಒಬ್ಬರು ನಮ್ಮ ಅಕ್ಕ. ಪಗಾರ ಕಟ್ಟಬೇಕು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಮಟ್ಟಿಗೆ ಇರ್ಬೋದು. ನಮ್ಮ ಜವೇರ್ ಸಿಸ್ಟರ್ ಇದ್ದಂಗೆ ಆರಿಸಿದ್ರು 5 ಮಂದಿ ಕಟ್ಕೊಂಡು ಹೊಂದ್ಬಿಡ್ತಿದ್ರು. ಸೊ ಅಂದ್ರೆ ಸಿ ಡೆಡಿಕೇಟೆಡ್ ಹರ್ಸನ್. ಮಕ್ಕಳನ್ನ ಇದು ಮಾಡ್ಬೇಕಂದ್ರೆ ಬೆಳೆಸ್ಬೇಕಂದ್ರೆ ಅಂತ ಎಲ್ಲಾ ತಾಯಿನ ಒಂದೇ ಇರ್ತಾರೆ. ಬಟ್ ನಮ್ಮ ಹೆಚ್ಚಿಗೆ ಶ್ರಮ ಪಟ್ಟು ಬಂದು ಇವತ್ತು ನಾವು ನೆನೆಸ್ಕೊತೀನಿ ಈ ಮಹಿಳಾ ದಿನಾಚರಣೆ ಕಾಲದಾಗ. ಅದೇ ರೀತಿ ಮದುವೆ ಆದ ನಂತರ ನಾನು ಮಾಡೋದಿ ಅದ್ರಿಗೆ ಹೇಳಿಲ್ಲ. ವರ್ಕ್ ಮಾಡ್ತಾರೆ, ಒಳಗೂ ವರ್ಕ್ ಮಾಡ್ತಾರೆ. ನನ್ನ ಮಕ್ಳು ಒಂದು ಮಗ ಮರ್ಸಿಡೀಸ್ ಬೇರೆ ಜಾಬ್ ಮಾಡ್ತಾರೆ. ನನ್ನ ಮಗಳು ಜೀವನ ನಾಯಕರ ಜನ ಎಲ್ಲ ಅದ್ರ ಕಾರಣ ಸಿ ಶುಡ್ ಗೋ ಟು ಯಾಕಂದ್ರೆ ವುಮನ್ ಅಂತಲ್ಲ, ವುಮನ್ ಅಷ್ಟೇ ಅಲ್ಲ, ಎಲ್ಲ ವುಮನ್ ಎಲ್ಲದರಲ್ಲಿ ಒಬ್ಬ ಮನುಷ್ಯಗೆ ಒಬ್ಬ ಮಗಳಿದ್ದಾಳೆ, ಎಲ್ಲರೂ ಇರ್ತಾರೆ ಸಪೋರ್ಟ್. ಅದೇ ರೀತಿ ಈ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಮೇಲೆ ನಮ್ಮ ಲಾಭ ಅಂದ್ರೆ ನಮ್ಮ ಮಾತಾಡ ಕಟ್ಟಿ. ನಮ್ಮ ಮಾತಾಡ ಕಟ್ಟಿ ಚೆನ್ನಾಗಿ ನಮ್ದು ಯಾವುದಕ್ಕೂ ಕೂಡ್ತಾರಂದ್ರೆ 1 man ಆರ್ಮಿ ಅವರು. ಇವತ್ತು 1 man ಆರ್ಮಿ ಇದ್ದಾಗೆ ಒಟ್ಟು ಕಾಯಂ ಅಂದ್ರೆ ನಿರಂತರವಾಗಿ ಕಾರ್ಯಕ್ರಮ ಹಾಕೊತಿರೋದು. ಇಂಥವ್ರು ಕೂಡಿ ನಾವು ಒಂದು ಶೈಲಿ ಬಂದು ನಮ್ಮ ರೋಟರಿ ಕ್ಲಬ್ ನಡ್ಕೊಂಡು ಹೊಂದಿದ್ದೀವಿ. ಇದೇ ರೀತಿ ನಮ್ಮ ರೋಟರಿ ಕ್ಲಬ್ ನಮ್ಮ ಶರೀರ ನಾಯಕ್ ಕೂತಿದ್ದಾರೆ, ದೂರ ಕೂತಿದ್ದಾರೆ. ಸರ್ ನೀವೆಲ್ಲ ಮ್ಯಾಲೆ ಕೂತ್ರೆ ಸೀಟ್ ಬೇರೆ ಮಾಡೋಲ್ಲ, ಹಿಂದೆ ಕೂತಿದ್ದಾರೆ. ಅದೇ ರೀತಿ ರೀಟಾ ಡಿಸೋದರ್ ಇರ್ಬೋದು, ಎಲ್ಲ ನಮ್ಮ ರೋಟರಿ ಕ್ಲಬ್ ಎಲ್ಲ ಬಂದಂತ ಎಲ್ಲ ನಮ್ಮ ರೋಟರಿಗಳು ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇಷ್ಟು ಜನ ಹಾಲ್ ತುಂಬಿದೆಯಲ್ಲ, ನೀವಿಲ್ಲದೆ ಈ ಪ್ರೋಗ್ರಾಮ್ ಚೆನ್ನಾಗಿ ಆಗ್ತಿರ್ಲಿಲ್ಲ. ಈ ಪ್ರೋಗ್ರಾಮ್ ಬಂದು ಕಳೆದಕ್ಕೆ ಈ ಸ್ಟೇಜಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತೀನಿ. ಧನ್ಯವಾದಗಳು. ನಡೆಯಕ್ ಆಗುವಲ್ತಲ್ಲ, ನನಗೆ ಏನ್ ಬೇಕಂತ ಬಟ್ಟೆ ಧರಿಸ್ಲಿಕ್ಕೆ ನನಗೆ ಆಗ್ತಾ ಇಲ್ಲಲ್ಲ. ನಾ ಏನೋ ಎಷ್ಟೇ ಚಂದ ನಾ ಅರ್ವೆ ಹಾಕೊಂಡ್ರು ನನ್ನ ದೃಷ್ಟಿಯೊಳಗ ನಾ ಚಂದ ಕಾಣಕತ್ತಿಲ್ಲಲ್ಲ. ಈ ಆಲೋಚನೆ ನನ್ನ ಮನಸ್ಸಿನಾಗ, ಈ ಆಲೋಚನೆ ಬಂದು ಅಲ್ಲಿ ನಿಂದಿರ್ಲಿಲ್ರಿ. ಖಿನ್ನತೆ ಚಾಲು ಆಗ್ತದೆ. ಖಿನ್ನತೆ ಅಂತಂದ್ರೆ ಡಿಪ್ರೆಷನ್. ಹೌದಾ? ಎಷ್ಟರ ಮಟ್ಟಿಗೆ ಡಿಪ್ರೆಷನ್ ಅಂದ್ರೆ ನಾ ಒಂದು ಕೌನ್ಸಿಲರ್ ಆಗಿದ್ದೇನೆ. ಮಂದಿಗೆ
ನಾ ಕೌನ್ಸಿಲ್ ಮಾಡ್ತೇನೆ, ಸಮಾಲೋಚನೆ ಮಾಡ್ತೇನೆ. ಈಗ ಡಾಕ್ಟರಿಗೆ ಕ್ಯಾನ್ಸರ್ ಆಗ್ತದ್ರೆ ಹೆಂಗ? ಹೌದಾ? ಒಂದ್ ನಮೂನೆ ಅನಿಸ್ತದೆ. ಹಂಗ ಸಮಾಲೋಚನೆ ಕೌನ್ಸಿಲಿಂಗ್ ಮಾಡುವಂತ ನನ್ನಕ್ಕೀಗ ಕೌನ್ಸಿಲಿಂಗ್ ಅವಶ್ಯಕತೆ ಬೇಕಾಗ್ತದೆ. ಅಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ಆದ್ರೂ ಮತ್ತು ಚಂದ ಸೀರೆ ಉಟ್ಕೊಂಡು ಇವತ್ತು ಹೆಂಗ್ ತಯಾರಾಗ್ಯಾನ ಹಂಗ ತಯಾರಾಗಿ ಹೋಗ್ತೀವಿ. ಹೌದಾ? ಅಲ್ಲಿ ಹೊರಗಿನ ಊಟ ಚಂದ ಇರ್ತದೆ, ಮನೆಗೆ ಬಂದ್ ಕೂಡ ಮತ್ತು ಅದ. ಇದ್ ಹೆಂಗ್ ಬದ್ಲಿ ಆತು? ಅವಾಗೂ ಆಕ್ಟಿವ್ ಇದ್ದೆ, ಈಗೂ ಆಕ್ಟಿವ್ ಅದೇ. ಹೆಂಗ್ ಬದ್ಲಿ ಆತು? ಮೊದಲನೇದಾಗಿ ನನ್ನ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ.